ಹಿಂದಿನ ಭಾಗದಲ್ಲಿ ರಮ್ಯಾ ಅನು ಮತ್ತೆ ತರುಣ್ ಬೈಕಲ್ಲಿ ಹೋಗೋದನ್ನ ನೋಡ್ತಾಳೆ. ಅವರಿಬ್ಬರನ್ನ ಹಿಂಬಾಲಿಸ್ಕೊಂಡು ರಮ್ಯಾ ಅವ್ರ ಹಿಂದೆನೆ ಬರ್ತಾಳೆ. ಮನೆಗೆ ಬಂದ್ಮೇಲೆ ಗೊತ್ತಾಗತ್ತೆ ತರುಣ್ ತುಂಬಾ ಕೆಟ್ಟವನು, ಅನುನ ಬೇರೆ ಕಡೆ ಸೇಲ್ ಮಾಡಬೇಕು ಅನ್ಕೊಂಡಿದ್ದಾನೆ ಅಂತ. ಹೇಗಾದ್ರೂ ಮಾಡಿ ಅವಳನ್ನ ತಪ್ಪಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಬರಬೇಕು ಅಂತ ಅವಳು ಅನ್ಕೋತಾಳೆ. ಆದ್ರೆ ಹೇಗೋ ಮಿಸ್ ಆಗಿ ರಮ್ಯಾ ಕೂಡ ಅವ್ರ ಜೊತೆ ಸಿಕ್ಕಾಕೋತಾಳೆ. ಇವಾಗ ತರುಣ್ ಅವರಿಬ್ಬರನ್ನು ಬೇರೆಯವ್ರಿಗೆ ಸೇಲ್ ಮಾಡಿ ದುಡ್ಡು ತಗೋಬೇಕು ಅಂತ ಅನ್ಕೊಂಡಿದ್ದಾನೆ. ಅಂದ್ಕೊಂಡಿರೋ ಹಾಗೆ ಇಬ್ರನ್ನು ಸೇಲ್ ಮಾಡ್ತಾನೋ ಅಥವಾ ರಮ್ಯಾ ನಾದ್ನೇನ ಕರ್ಕೊಂಡು ಅಲ್ಲಿಂದ ತಪ್ಪಿಸ್ಕೊಳ್ತಾಳೋ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನೇನೇನು ನನ್ನ ಅದಕ್ಕೆನ ಇಬ್ರನ್ನು ಸೇಲ್ ಮಾಡ್ತೀಯಾ? ನೋಡು, ದಯವಿಟ್ಟು ನಮ್ಮಿಬ್ರನ್ನ ಬಿಟ್ಬಿಡು, ಈಗೆಲ್ಲ ಮಾತಾಡ್ಬೇಡ. ಏನು ನಿಮ್ಮಿಬ್ರನ್ನ ಬಿಡೋದಾ? ಅಲ್ಲ, ಹಕ್ಕಿ ತಾನಾಗೆ ಪಂಜರಕ್ಕೆ ಬಂದಿದೆ, ಹಾಗಿರುವಾಗ ಹಾಗೆ ಸುಮ್ಮನೆ ಬಿಡೋದಕ್ಕಾಗತ್ತಾ? ಹೌದು ಕಣೋ ರಾಸ್ಕಲ್, ನಾನು ನಿಮ್ಮನ್ನ ಸುಮ್ಮನೆ ಬಿಡೋದೇ ಇಲ್ಲ. ಏನ್ರೋ ಹುಡ್ಗಿರ್ನೆಲ್ಲ ನಂಬಿಸಿ ವಿದೇಶಕ್ಕೆ ಸೇಲ್ ಮಾಡ್ತಾ ಇದ್ರಾ? ಇವತ್ತು ನಿಮ್ಮ ಕತೆ ಮುಗೀತು. ನಾನು ತುಂಬಾ ದಿನದಿಂದ ನಿಮ್ಮಂಥವ್ರನ್ನೇ ಹುಡುಕ್ತಾ ಇದ್ದೆ, ಆದ್ರೆ ನನ್ನ ಕಣ್ಣಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ರಿ ಅಲ್ವಾ? ಇನ್ಮೇಲೆ ಗೊತ್ತಾಗುತ್ತೆ. ರಮ್ಯಾ, ನೀನ್ ಸಮಯಕ್ಕೆ ಸರಿಯಾಗಿ ನನಗೆ ಫೋನ್ ಮಾಡಿ ಒಳ್ಳೆ ಕೆಲಸ ಮಾಡ್ದೆ. ಇಲ್ಲ ಅಂದಿದ್ರೆ ಇಂಥವ್ರನ್ನೆಲ್ಲ ಹಿಡಿಯೋಕೆ ಆಗ್ತಿರ್ಲಿಲ್ಲ. ಇನ್ನು ಎಷ್ಟು ಜನ ಹುಡುಗಿರ್ ಜೀವನ ಹಾಳು ಮಾಡ್ತಿದ್ರೋ ಏನೋ. ರಮ್ಯಾ ಸಮಯಕ್ಕೆ ಸರಿಯಾಗಿ ಯೋಚನೆ ಮಾಡಿ ಪ್ರಿಯಾಂಕನಿಗೆ ಫೋನ್ ಮಾಡಿ ಇಲ್ಲಿ ನಡೆದಿರೋ ಎಲ್ಲ ವಿಷಯನೂ ಹೇಳ್ತಾಳೆ. ಹಾಗಾಗಿ ಪ್ರಿಯಾಂಕಾ ಕೂಡ ಪೊಲೀಸ್ ಜೊತೆಲೆ ಅಲ್ಲಿಗೆ ಬರ್ತಾಳೆ. ಕೊನೆಗೂ ರಮ್ಯಾ ತನ್ನ ನಾದ್ನಿನ ಕಾಪಾಡ್ಕೊಳ್ಳೋದಲ್ಲದೆ ತನ್ನನ್ನು ಕಾಪಾಡ್ಕೊಳ್ತಾಳೆ. ನಡೆದಿರೋ ಈ ಇನ್ಸಿಡೆಂಟ್ ಇಂದ ಅನುಗೆ ತುಂಬಾನೇ ಪೆಟ್ಟಾಗಿರತ್ತೆ. ಹಾಗಾಗಿ ರಮ್ಯಾ ಡಾಕ್ಟರ್ನೆಲ್ಲ ಕರೆಸಿ ಟ್ರೀಟ್ಮೆಂಟ್ ಕೂಡ ಮಾಡಿಸ್ತಾಳೆ. ರಮ್ಯಾ, ನಾನು ಹೋಗಿ ಡಾಕ್ಟರ್ನ ಕಳಿಸ್ಬರ್ತೀನಿ ಆಯ್ತಾ? ನೀನು ಅನು ಜೊತೆನೇ ಇರು. ಅದಕ್ಕೆ ಅದು ನೀವು ದಯವಿಟ್ಟು ಈ ವಿಷಯನ ಮನೇಲಿ ಅಣ್ಣಂಗಾಗ್ಲಿ ಅಮ್ಮಂಗಾಗ್ಲಿ ಯಾರಿಗೂ ಹೇಳ್ಬೇಡಿ ಪ್ಲೀಸ್. ಅದಕ್ಕೆ ಅನು, ಆಗಿರೋದಾಯ್ತು, ಯಾಕಿಷ್ಟು ಬೇಜಾರು ಮಾಡ್ಕೊತೀಯ? ನೀನು ಹೇಳ್ದಾಗೆ ನಾನು ಯಾರ ಹತ್ರನೂ ಏನೂ ಹೇಳಲ್ಲ. ನೀನು ಆದಷ್ಟು ಬೇಗ ಹುಷಾರಾಗಿ ಆಮೇಲೆ ಮನೆಗೆ ಹೋಗುವಂತೆ. ಅಲ್ಲಿವರೆಗೂ ಇಲ್ಲೇ ಇರು ಆಯ್ತಾ? ಸರಿ ಅದಕ್ಕೆ, ನೀವು ಹೇಳ್ದಾಗೆ ನಾನು ಹುಷಾರಾಗೋವರೆಗೂ ನಿಮ್ಮ ಜೊತೆಗೆ ಇರ್ತೀನಿ, ಆಮೇಲೆ ಮನೆಗೆ ಹೋಗ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನೀವು ಬಂದಿಲ್ಲ ಅಂದಿದ್ದರೆ ಇವಾಗ ನಾನು ಎಲ್ಲಿರ್ತಿದ್ನೋ ಏನಾಗಿರ್ತಿದ್ನೋ ಯಾರಿಗೆ ಗೊತ್ತು. ದೇವ್ರ ದಯೆಯಿಂದ ನಿಮ್ಮನ್ನು ಕರೆಕ್ಟ್ ಸಮಯಕ್ಕೆ ಅಲ್ಲಿಗೆ ಬರೋ ಹಾಗೆ ಮಾಡಿಬಿಟ್ಟ. ಅನು, ಆಗಿದ್ದೇನೋ ಆಯಿತು, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ಅಂತ ಹೇಳಿದೆ ಅಲ್ವಾ? ನೋಡು, ಇನ್ಮೇಲೆ ಯಾರನ್ನೇ ನಂಬೇಕಾದ್ರೂ ಒಂದು ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಂಬು. ಅಂದ ಚಂದ ಎಲ್ಲ ಇದೆ ಅಂದೋರೆಲ್ಲ ತುಂಬ ಒಳ್ಳೆಯವರಾಗಿರಲ್ಲ, ಹಾಗಂತ ತುಂಬ ಖರಾಬಾಗಿರೋರು ತುಂಬ ಕೆಟ್ಟವರು ಆಗಿರಲ್ಲ. ಹಾಗಾಗಿನೇ ನಾವು ಯಾರನ್ನೇ ನಂಬೇಕಾದ್ರೇನು ಒಂದ್ಸಾರಿ ಯೋಚನೆ ಮಾಡಬೇಕು. ಅವ್ರು ಕೆಟ್ಟವರ ಒಳ್ಳೆಯವರ, ನಮ್ಮ ಜೊತೆ ಹೇಗಿದ್ದಾರೆ, ಮುಂದೆ ಹೇಗಿರ್ತಾರೆ ಎಲ್ಲನೂ ಯೋಚನೆ ಮಾಡಬೇಕು. ಸರಿ, ನೀನು ರೆಸ್ಟ್ ಮಾಡು, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಆಯಿತಾ? ಛೇ, ಅದಕ್ಕೆ ಎಷ್ಟು ಒಳ್ಳೆಯವರು. ಇವತ್ತು ಅವ್ರು ಇರಲಿಲ್ಲ ಅಂದಿದ್ರೆ ನಾನು ಏನಾಗಿರ್ತಿದ್ದೋ ಏನೋ. ಆದರೆ ನಾನು ಅವ್ರ ಒಳ್ಳೆತನನ ಮಿಸ್ಯೂಸ್ ಮಾಡಿಕೊಂಡು ಅವರು ಅಣ್ಣ ದೂರ ಆಗೋ ಹಾಗೆ ಮಾಡಿದೆ. ಅಮ್ಮನ ಮಾತು ಕಟ್ಕೊಂಡು ಪಾಪ ಅದಕ್ಕೇನ ಕೆಟ್ಟವರು ಅಂದ್ಕೊಂಡೆ. ಅದು ಅಲ್ಲದೆ ಬಾಯಿಗೆ ಬಂದಂಗೆ ಮಾತು ಆಡ್ತಿದ್ದೆ. ಆದರೆ ಅದಕ್ಕೆ ಇವತ್ತು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಜೀವನ ಎಲ್ಲಿ ಹಾಳಾಗುತ್ತೋ ಅಂತ ಅಲ್ಲಿವರೆಗೂ ಬಂದರು. ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಅವ್ರ ಜೀವನನೂ ಇಷ್ಟೊತ್ತಿಗೆ ನರಕ ಆಗಿರ್ತಿತ್ತು. ಛೇ, ಎಂಥ ಕೆಲಸ ಮಾಡಿಬಿಟ್ಟೆ. ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ ಹೇಳ್ತಾರಲ್ಲ, ಹಾಗೆ ಅನುಗೆ ಇಷ್ಟೆಲ್ಲ ಆದಮೇಲೆ ತನ್ನ ಅತ್ತಿಗೆ ಎಂಥವ್ರು, ತನ್ನ ಅತ್ತಿಗೆಗೆ ತಾನು ಎಷ್ಟು ದ್ರೋಹ ಮಾಡಿದೆ ಅನ್ನೋದು ತನ್ನ ಅರಿವಿಗೆ ಬರೋದಕ್ಕೆ ಶುರುವಾಗುತ್ತೆ. ರಮ್ಯಾ, ನಿಮ್ಮಪ್ಪ ಫೋನ್ ಮಾಡಿದ್ರು ಕಣೆ. ಏನೋ ಅಮ್ಮಂಗೆ ಹುಷಾರಿಲ್ಲಂತೆ, ಹಾಗಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಲೂ ಹೇಳ್ತಾ ಇದ್ರು. ಏನು ಏನು ಹೇಳ್ತಿದ್ಯಾ ಪಿಂಕಿ ನೀನು? ಅಮ್ಮಂಗೆ ಹುಷಾರಿಲ್ವಾ? ಅಯ್ಯೋ ದೇವ್ರೆ, ಪಾಪ. ನಾನು ಮನೇಲಿ ಅಷ್ಟೆಲ್ಲ ರಗಳೆ ಆದಮೇಲೆ ಅವಳಿಗೆ ಫೋನ್ ಕೂಡ ಮಾಡಿಲ್ಲ ಕಣೆ. ಯಾವಾಗಲೂ ಅವಾಗ ಇವಾಗ ಫೋನ್ ಮಾಡ್ತಾ ಇದ್ಲು. ನಾನಿಷ್ಟೆಲ್ಲ ಆದಮೇಲೆ ಫೋನ್ ರಿಸೀವ್ ಕೂಡ ಮಾಡಿಲ್ಲ. ಹೌದು ಕಣೆ, ನಿನಗೆ ಫೋನ್ ಮಾಡಿದ್ರೆ ಹೇಳಬೇಡ ಅಂತ ಹೇಳಿದರು. ಪಾಪ ಅವರು ನೀನಿನ್ನು ಅರ್ಜುನ್ ಮನೇಲೇ ಇದೆಯಾ ಅಂದ್ಕೊಂಡಿದ್ದಾರೆ. ಆದರೆ ನಾನು ಏನೂ ಹೇಳಲಿಲ್ಲ, ನೀನು ಹೀಗೆ ಇಷ್ಟೆಲ್ಲ ಆಗಿದೆ ಇಲ್ಲಿ ಬಂದಿದ್ಯಾ ಅಂತ. ಒಳ್ಳೇದಾಯ್ತು ಕಣೆ, ನೀನು ಹೇಳಿದರೆ ಅವ್ರು ತುಂಬಾ ಬೇಜಾರು ಮಾಡ್ಕೋತಿದ್ರು. ಅವ್ರಿಗೆ ಇದು ಯಾವ ವಿಷಯನೂ ಗೊತ್ತಾಗೋದು ಬೇಡ. ಗೊತ್ತಾದರೆ ಪಾಪ ಅದು ಎಷ್ಟು ನೋವು ಮಾಡ್ಕೋತಾರೋ ಏನೋ ಮನಸ್ಸಿಗೆ. ರಮ್ಯಾ, ಏನೇ ಹೇಗೆ ಹೇಳ್ತಿದ್ಯಾ? ಅಲ್ಲ,
ಇನ್ನು ಎಷ್ಟು ದಿನ ಅಂತ ನೀನು ಹೀಗೆ ಅವ್ರಿಗೆ ಗೊತ್ತಾಗದೆ ಬದುಕ್ತೀಯ ಹೇಳು? ಇವತ್ತಲ್ಲ ನಾಳೆ ಗೊತ್ತಾಗ್ಲೇಬೇಕಲ್ವಾ? ಅದೇನೋ ನಿಜ ಕಣೆ. ಹಾಗಂತ ನಾನು ಏನು ಮಾಡಲಿ ಹೇಳು ಇವಾಗ? ನೋಡು ರಮ್ಯಾ, ಇದೇ ಒಳ್ಳೆ ಸಮಯ. ಹೇಗೋ ಅನು ಹುಷಾರಿಲ್ಲ ಅಂತ ನಮ್ಮನೇಲೆ ಬಿಟ್ಕೊಂಡಿದ್ದೀವಿ ಅಲ್ವಾ? ಅವಳನ್ನು ಕರ್ಕೊಂಡು ನೀನು ಅಮ್ಮನ ಮನೆಗೆ ಹೋಗು. ಅಮ್ಮನ ಮನೇಲಿ ಅನುಗ್ ಹುಷಾರಿಲ್ಲ, ಸ್ವಲ್ಪ ದಿನ ರೆಸ್ಟ್ ಮಾಡಲಿ ಅಂತ ನಾನೇ ಈ ಕಡೆ ಕರ್ಕೊಂಡು ಬಂದೆ ಅಂತ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡು. ಸ್ವಲ್ಪ ದಿನದ ಮಟ್ಟಿಗೆ ಹೇಗೋ ಮುಂದೂಡತ್ತೆ. ಆಮೇಲೆ ನಿಧಾನವಾಗಿ ಹೇಳಿದ್ರೆ ಆಯಿತು ಕಣೆ. ನೀನಿಲ್ಲೇ ಇದ್ರೆ ಇದನ್ನು ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ. ನೀನು ಹೇಳೋದು ಸರಿ ಕಣೆ. ಸರಿ, ಹಾಗಾದರೆ ನೀನು ಹೇಳ್ದಾಗೆ ಮಾಡ್ತೀನಿ. ಅನುನ ಕರ್ಕೊಂಡು ಇವತ್ತೇ ನಮ್ಮ ತವ್ರ ಮನೆಗೆ ಹೋಗ್ತೀನಿ. ಅಲ್ಲಿ ಸ್ವಲ್ಪ ಸುಧಾರಿಸಿದ್ಮೇಲೆ ಇರೋ ವಿಷಯನ ಹೇಳ್ಕೊತೀನಿ. ಪ್ರಿಯಾಂಕಾ ಹೇಳ್ದಾಗೆ ರಮ್ಯಾ ಅನುನ ಕರ್ಕೊಂಡು ತನ್ನ ತವ್ರ ಮನೆಗೆ ಹೋಗ್ತಾಳೆ. ಅಮ್ಮ ಅಮ್ಮ, ಎಲ್ಲಿದ್ಯಮ್ಮ? ನಾನು ಬಂದು ಎಷ್ಟೊತ್ತಾಯ್ತು, ನೀನೇನು ಹೊರಗೆ ಬಂದಿಲ್ಲ? ಅಮ್ಮ, ನಾನು ರಮ್ಯಾ ಬಂದಿದ್ದೀನಿ. ಯಾರಮ್ಮ ನೀನು? ಯಾರು ಬೇಕಾಗಿತ್ತು? ಅದು ಆಂಟಿ, ನೀವು ಯಾರು ಅಂತ ಗೊತ್ತಾಗಿಲ್ಲ. ಅಮ್ಮ ಇಲ್ವಾ? ಅಯ್ಯೋ, ಇದೇನಮ್ಮ ಹೇಳ್ತಿದ್ಯಾ? ನಮ್ಮನೆಗೆ ಬಂದು ನಾನು ಯಾರು ಅಂತ ಗೊತ್ತಾಗಿಲ್ಲ ಅಂತಿದ್ಯಲ್ಲ. ನಿನಗೆ ಯಾರು ಬೇಕಿತ್ತು? ಏನು, ನಿಮ್ಮನೆನಾ? ಇದೇನು ಹೇಳ್ತಿದ್ದೀರಾ ಆಂಟಿ ನೀವು? ಇಲ್ಲಿ ನಮ್ಮ ತಂದೆ ತಾಯಿ ಇದ್ರು, ನೀವು ನೋಡಿದ್ರೆ ಇದು ನಿಮ್ಮನೆ ಅಂತ ಹೇಳ್ತಿದ್ದೀರಾ? ಓ, ಮೊದಲಿಗೆ ಬಾಡಿಗೆಗಿದ್ರಲ್ಲ ಅವರಾ? ಏನೋ ಬಾಡಿಗೆ ಕಟ್ಟೋದಕ್ಕಾಗ್ದೇ ಮನೆ ಚೇಂಜ್ ಮಾಡಿದ್ರಂತೆ. ಅಲ್ಲೇ ಎದುರಿಗಿರೋ ಒಂದು ಪುಟ್ಟ ಮನೇಲಿದ್ದಾರೆ, ಅಲ್ಲಿ ಹೋಗಿ ಕೇಳಮ್ಮ, ಅವರೇನಾ ಗೊತ್ತಾಗತ್ತೆ. ನಾವು ಇವಾಗ ಬಂದವರು, ನಮ್ಗಷ್ಟಾಗಿ ಯಾರು ಏನು ಅಂತ ಗೊತ್ತಿಲ್ಲ. ರಮ್ಯಾ ತುಂಬಾ ಇಷ್ಟಪಟ್ಟು ತಾಯಿ ಮನೆಗೆ ಹೋಗಿರ್ತಾಳೆ. ಆದ್ರೆ ಅಲ್ಲಿನ ವಾತಾವರಣ, ಅಲ್ಲಿ ನಡೀತಾ ಇರೋದೆಲ್ಲ ನೋಡಿ ಅವಳಿಗೆ ಏನೂ ಅರ್ಥನೇ ಆಗಲ್ಲ. ಆದ್ರೆ ಏನೋ ತೊಂದರೆ ಆಗಿದೆ ಅನ್ನೋದೊಂದು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಹಾಗಾಗಿ ರಮ್ಯನಿಗೆ ತುಂಬಾನೇ ಬೇಜಾರಾಗತ್ತೆ. ಏನೋ ಅವ್ರು ಹೇಳ್ದಾಗೆ ಇಲ್ಲೇ ಎದುರುಗಡೆ ಇದಾರಲ್ಲ ಅಂತ ಅವಳು ತಂದೆ ತಾಯಿನ ಹುಡ್ಕೊಂಡು ಮನೆಯಿಂದ ಹೊರಗೆ ಬರ್ತಾಳೆ. ಅಮ್ಮ ಅಮ್ಮ, ಇದೇನಮ್ಮ ನೀವು ಇಂಥ ಮನೇಲಿದ್ದೀರಾ? ಏನಾಯ್ತಮ್ಮ? ನನಗೆ ಒಂದು ಮಾತು ಏನೂ ಹೇಳಿಲ್ಲ. ಏನು ನಡೀತಿದೆ ಇಲ್ಲಿ? ಅದು ಅದು ರಮ್ಯಾ, ಅಂಥದ್ದು ಏನೂ ಆಗಿಲ್ಲಮ್ಮ. ನೀನೇನು ಟೆನ್ಷನ್ ತಗೋಬೇಡ. ನಾವೇ ಸ್ವಲ್ಪ ದಿನದ ಮಟ್ಟಿಗೆ ಆರಾಮಾಗಿ ಇಲ್ಲಿರೋಣ ಅಂತ ಈ ಮನೆಗೆ ಬಂದಿದ್ದು. ಆ ಟೆರಸ್ ಮನೇಲಿ ತುಂಬ ಶಕೆ ಆಗುತ್ತೆ, ಇರೋದಕ್ಕೆ ಆಗ್ತಿರ್ಲಿಲ್ಲ. ಅಮ್ಮನ ಆರೋಗ್ಯ ಬೇರೆ ಹಾಳಾಗ್ತಿತ್ತು. ಹಾಗಾಗಿ ಈ ಕರಿಮನೆ ಆದರೆ ಒಂದು ಸ್ವಲ್ಪ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಬಂದ್ವಿ. ಛೇ ಅಂಕಲ್, ಈಗ ಕೂಡ ಅದಕ್ಕೆ ಹತ್ರ ಏನೂ ಹೇಳ್ಕೊತಾ ಇಲ್ಲ. ಇಲ್ಲ, ಇಷ್ಟೆಲ್ಲ ಆದ್ಮೇಲೂ ಪಾಪ ಅದಕ್ಕೆ ದ್ರೋಹ ಮಾಡಬಾರ್ದು. ಇರೋ ಎಲ್ಲ ವಿಷಯನೂ ನಾನು ಇವ್ರ ಹತ್ರ ಹೇಳ್ಕೊಳ್ಳೋದೇ ಒಳ್ಳೇದು. ಯಾಕಂಕಲ್, ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಯಾಕೆ ಸತ್ಯ ಮುಚ್ಚಿಡ್ತಿದ್ದೀರಾ? ಅದಕ್ಕೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ತುಂಬಾನೇ ಇದೆ. ನೀವು ಅಂದ್ಕೊಂಡಿರೋ ಹಾಗೆ ನಿಮ್ಮ ಮದ್ವೆನ ಅಷ್ಟು ಅದ್ದೂರಿಯಾಗಿ ನಮ್ಮ ಅಮ್ಮನೇ ಮಾಡ್ಕೊಂಡು ಬಂದಿಲ್ಲ. ಎಲ್ಲಾನು ನಿಮ್ಮಪ್ಪ ಅಮ್ಮನೇ ಮಾಡಿರೋದು. ಮತ್ತೆ ಅದಕ್ಕೆ ನೀವು ಅಂದ್ಕೊಂಡಿರೋ ಹಾಗೆ ನಮ್ಮಮ್ಮ ಏನು ವರದಕ್ಷಿಣೆ ತಗೊಂಡಿಲ್ಲ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೆ. ಯಾಕೆಂದ್ರೆ ನಿಮ್ಮಪ್ಪ ಅಮ್ಮನ ಹತ್ರ ನಮ್ಮಮ್ಮ ತುಂಬಾನೇ ವರದಕ್ಷಿಣೆ ತಗೊಂಡಿದ್ದಾರೆ. ಅದು ನಮ್ಮ ಮನೇಲಿ ಏನೇನು ಹೊಸದಾಗಿ ಬಂದಿದೆಯೋ ಎಲ್ಲ ಐಟಮ್ಸು ನಿಮ್ಮ ಮನೆಯಿಂದಾನೇ ಬಂದಿರೋದು. ಮೊನ್ನೆ ತಾನೇ ಕಾರ್ ಕೂಡ ಪ್ರೆಸೆಂಟ್ ಮಾಡಿದ್ರಲ್ವಾ, ಅದನ್ನು ಅಮ್ಮನೇ ಬೇಕು ಅಂತ ತರ್ಸ್ಕೊಂಡಿರೋದು. ಅಪ್ಪ, ಏನು ಹೇಳ್ತಿದ್ದಾಳೆ ಅನು? ಅನು ಹೇಳ್ತಿರೋದೆಲ್ಲ ನಿಜಾನಾ? ಪ್ಲೀಸ್ ಏನು ಅಂತ ಕರೆಕ್ಟಾಗಿ ಹೇಳಿ. ಹೌದಮ್ಮ ರಮ್ಯಾ, ಅನು ಹೇಳ್ತಿರೋದೆಲ್ಲ ಸತ್ಯ. ನಾವು ನಿನ್ನ ಮದುವೆನ ಅದ್ದೂರಿಯಾಗಿ ಮಾಡೋದಕ್ಕೆ ನಮ್ಮ ದುಡ್ಡೆ ಸಾಲ ಸೂಲ ಅದು ಇದು ಅಂತ ತುಂಬಾನೇ ಖರ್ಚು ಮಾಡಿದ್ವಿ. ಅದು ಅಲ್ಲದೆ ಕಾರ್ ಕೊಡೋದಕ್ಕೆ ನಿಮ್ಮಪ್ಪ ರಿಟೈರ್ಮೆಂಟ್ ಹಣನ ಒಂದೇ ಸರಿ ತೆಗೆದ್ಬಿಟ್ಟು ಅದರಲ್ಲೇ ನಿನಗೆ ಕಾರ್ ಪ್ರೆಸೆಂಟ್ ಮಾಡಿದ್ದು. ನಮಗೆ ಮಗಳಾಗಿ ನಿನ್ನ ಸಂತೋಷನೇ ಮುಖ್ಯ ಕಣಮ್ಮ. ಹಾಗಾಗಿನೇ ನಿಮ್ಮತ್ತೆ ಏನೇನು ಕೇಳಿದ್ರೋ ಎಲ್ಲಾನು ಕೊಟ್ವಿ. ಸಾಲ ಸೂಲ ಅಂತ ಎಲ್ಲಾನು ಜಾಸ್ತಿ ಆಯಿತು. ಹಾಗಾಗಿ ಆ ಮನೇಲಿ ಬಾಡಿಗೆ ಕಟ್ಟೋದಕ್ಕಾಗ್ದೇ ಈ ಗುಡಿಸ್ಲಿಕ್ಕೆ ಬರ್ಬೇಕಾಯ್ತು ನೋಡು. ಒಂದು ಕಡೆ ರಮ್ಯನಿಗೆ ತನ್ನ ಹಿಂದೆ ರಹಸ್ಯವಾಗಿ ಮುಚ್ಚಿಟ್ಟಿರೋ ಎಲ್ಲ ಸತ್ಯನೂ ಒಂದೊಂದಾಗಿ ಗೊತ್ತಾಗ್ತಾ ಇರತ್ತೆ. ಮಗನೇ, ನಾನೇನು ಅಂತ ಹೇಳು? ಅಲ್ಲ, ನಿನ್ನ ಹೆಂಡತಿ ಜೀವನ ಸುಖವಾಗಿರ್ಲಿ ಅಂತ ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನೋ. ಆದ್ರೆ ನಿನ್ನ ಹೆಂಡತಿ ನಿನ್ನ ಜೊತೆ ಸಂಸಾರ ಮಾಡೋದಕ್ಕಾಗ್ದೇ ಡಿವೋರ್ಸ್ ನೋಟಿಸ್ ಕಳಿಸಿದಾಳೆ ಕಣೋ. ಒಂದು ಕಡೆ ಸತ್ಯ ಗೊತ್ತಾದ್ರೆ ಇನ್ನೊಂದು ಕಡೆ ಗಿರಿಜಾ ತನ್ನ ಮಗನಿಗೆ ಹೇಗಾದ್ರೂ ಮಾಡಿ 2ನೇ ಮದುವೆ ಮಾಡೋ ಪ್ರಯತ್ನ ಮಾಡ್ತಿದ್ದಾಳೆ. ಮದುವೆಗೆ ಒಪ್ಸೋ ಪ್ರಯತ್ನನೂ ಮಾಡ್ತಿದ್ದಾಳೆ. ಮುಂದೆ ಸ್ಟೋರಿ ಏನಾಗುತ್ತೆ? ಗಿರಿಜಾ ಅಂದ್ಕೊಂಡಾಗುತ್ತೋ ಅಥವಾ ರಮ್ಯನಿಗೆ ಸತ್ಯ ತಿಳಿದ್ಮೇಲೆ ಗಿರಿಜನ್ ಸೊಪ್ಪು ಮುರಿತಾಳೋ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ನಮ್ಮ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.